ಬಹಳ ರುಚಿಕರ ಹೋಟೆಲ್ ಸ್ಟೈಲ್ ವೆಜ್ ಕುರ್ಮಾ ಅಥವಾ ವೆಜಿಟೇಬಲ್ ಕುರ್ಮಾ ಹೇಗೆ ಮಾಡೋದು ಅಂತ ಇವತ್ತಿನ ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ. ಚಪಾತಿ ಪೂರಿ ಜೊತೆ ಬಹಳ ರುಚಿಯಾಗಿರುತ್ತೆ. ದೋಸೆ ಜೊತೆನೂ ಬಡಿಸ್ಬೋದು, ರೊಟ್ಟಿ ಜೊತೆನೂ ಬಡಿಸ್ಬೋದು. ಬನ್ನಿ ಹಾಗಾದರೆ ನೋಡೋಣ. ನಮಸ್ತೆ, ನಾನು ನಿಮ್ಮ ಲತಾ, ವೆಜ್ ರೆಸಿಪೀಸ್ ಆಫ್ ಕರ್ನಾಟಕಕ್ಕೆ ನಿಮಗೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ಮೊದಲಿಗೆ ಮಿಶ್ರ ತರಕಾರಿಗಳನ್ನ ತಗೋಬೇಕು. ನಾನಿಲ್ಲಿ ಕತ್ತರಿಸಿರುವಂತಹ ಬೀನ್ಸು, ಕ್ಯಾರೆಟು, ಆಲೂಗಡ್ಡೆ, ಹಸಿ ಬಟಾಣಿ ಮತ್ತು ನೂಕೋಲು ಅಥವಾ ನವಿಲ್ಕೋಸನ್ನು ತಗೊಂಡಿದ್ದೀನಿ. ಅದಕ್ಕೆ ಒಂದು ಚಮಚದಷ್ಟು ಉಪ್ಪು ಹಾಕಿ, ಚಿಟಿಕೆ ಅರಿಶಿನ ಹಾಕಿ, ಅಗತ್ಯ ಇರೋಷ್ಟು ನೀರನ್ನು ಸೇರಿಸಿ ಮೆತ್ತಗೆ ಬೇಯಿಸ್ಕೊಳ್ಬೇಕು. ನೀವು ಬೇರೆ ಯಾವ ತರಕಾರಿ ಬೇಕಾದರೂ ಸೇರಿಸ್ಬೋದು. ಸುಮಾರು 2ರಿಂದ 3 ಕಪ್ ಆಗೋಷ್ಟು ಕತ್ತರಿಸಿರುವಂತಹ ತರಕಾರಿನ ತಗೊಂಡಿದ್ದೀನಿ. ಹೀಗೆ ಮೆತ್ತಗೆ ಬೇಯಿಸಿ ಆದಮೇಲೆ ಇದನ್ನು ಎತ್ತಿಟ್ಕೊಂಡು ಈಗ ಒಂದು ಮಸಾಲೆನ ನಾವು ತಯಾರಿಸ್ಕೊಳ್ಬೇಕು. ನಾನಿಲ್ಲಿ 3 ಗ್ರೂಪ್ ಥರ ಹೇಳ್ತಾ ಹೋಗ್ತೀನಿ. ಮೊದಲನೇ ಗ್ರೂಪಲ್ಲಿ ಶುಂಠಿ, ಬೆಳ್ಳುಳ್ಳಿ, ಪುದೀನ ಮತ್ತು ಕೊತ್ತಂಬರಿ ಸೊಪ್ಪು. 2ನೇ ಗ್ರೂಪಲ್ಲಿ ಚಕ್ಕೆ, ಲವಂಗ, ಏಲಕ್ಕಿ ಮತ್ತು ಸೋಂಪು. 3ನೇ ಗ್ರೂಪಲ್ಲಿ ತೆಂಗಿನಕಾಯಿ, ಗೋಡಂಬಿ, ಹುರಿಗಡಲೆ ಮತ್ತು ಗಸಗಸೆ. ಇವಿಷ್ಟು ಪದಾರ್ಥಗಳನ್ನು ಮಿಕ್ಸಿ ಜಾರಲ್ಲಿ ತೊಗೊಂಡು ಅಗತ್ಯ ಇರೋಷ್ಟು ನೀರು ಹಾಕಿ ನುಣ್ಣಗೆ ರುಬ್ಕೊಳ್ಬೇಕು. ಕರೆಕ್ಟ್ ಮೆಜರ್ಮೆಂಟನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ನೋಡ್ಕೊಳ್ಳಿ. ಆಮೇಲೆ ಒಂದು ಬಾಣಲೆನಲ್ಲಿ 2 ಟೇಬಲ್ ಚಮಚದಷ್ಟು ಎಣ್ಣೆನ ಬಿಸಿ ಮಾಡಿ, ಅರ್ಧ ಚಮಚ ಸಾಸಿವೆ, ಅರ್ಧ ಚಮಚ ಜೀರಿಗೆ ಹಾಗೂ ಒಂದು ಪಲಾವ್ ಎಲೆನ ಹಾಕಿ, ಸಾಸಿವೆ ಜೀರಿಗೆ ಸಿಡಿದ ಮೇಲೆ ಒಂದು ದೊಡ್ಡ ಗಾತ್ರದ ಈರುಳ್ಳಿನ ಸಣ್ಣದಾಗಿ ಕತ್ತರಿಸಿಟ್ಕೊಂಡಿದ್ದೆ, ಅದನ್ನು ಸೇರಿಸಿ ಈರುಳ್ಳಿ ಎಲ್ಲ ಸ್ವಲ್ಪ ಮೆತ್ತಗಾಗೋವರೆಗೆ ಚೆನ್ನಾಗಿ ಹುರಿಬೇಕು. ನೋಡಿ, ಇಷ್ಟು ಹುರಿದಾದ್ಮೇಲೆ ಇದಕ್ಕೆ ಒಂದು ದೊಡ್ಡ ಟೊಮ್ಯಾಟೊ ಅಥವಾ ಸಣ್ಣ ಗಾತ್ರದ್ದಾದರೆ 2 ತಗೊಳ್ಳಿ. ಟೊಮೆಟೊ ಕತ್ತರಿಸಿರೋದನ್ನು ಸೇರಿಸಿ ಸ್ವಲ್ಪ ಹಸಿ ವಾಸನೆ ಹೋಗಿ ಮೆತ್ತಗಾಗೋವರೆಗೆ ಹುರ್ಕೊಳ್ಬೇಕು. ತುಂಬ ಮುದ್ದೆ ಏನೂ ಆಗೋದು ಬೇಡ, ಚೆನ್ನಾಗಿ ಹುರಿದ್ರೆ ಆಯಿತು. ಆಮೇಲೆ ಇದಕ್ಕೆ ಈಗ ರುಬ್ಬಿಟ್ಕೊಂಡಿದ್ವಲ್ಲ ಆ ಮಸಾಲೆನ ಸೇರಿಸ್ಬೇಕು. ಇದು ಸ್ವಲ್ಪ ವೆಜಿಟೇಬಲ್ ಸಾಗು ಥರನೇ ಬರುತ್ತೆ, ಆದರೆ ಕೆಲವು ವ್ಯತ್ಯಾಸಗಳಿವೆ. ಅದು ತುಂಬ ಒಂದು ಬೇರೆ ರುಚಿನೇ ಕೊಡುತ್ತೆ, ತುಂಬ ಚೆನ್ನಾಗಿರುತ್ತೆ. ಇಲ್ಲಿ ರುಬ್ಬಿರುವಂತಹ ಮಸಾಲೆ ಜೊತೆ ಸ್ವಲ್ಪ ನೀರನ್ನು ಹಾಕಿ ಚೆನ್ನಾಗಿ ಒಂದು ಸಲ ಮಚ್ಚಿ ಕುದಿಸ್ಕೊಳ್ತಾ ಇದ್ದೀನಿ. ಕುದಿಯೋಕ್ಕೆ ಶುರುವಾದ ಕೂಡಲೇ ಇದಕ್ಕೆ ನಾವು ಇಲ್ಲಿವರೆಗೆ ಖಾರ ಏನೂ ಹಾಕಿಲ್ಲ ಅಲ್ವಾ, ಈಗ ಖಾರ ಹಾಕಬೇಕು. ಅದಕ್ಕೆ 1 ಚಮಚದಷ್ಟು ಅಚ್ಚ ಖಾರದ ಪುಡಿ, 1 ಚಮಚ ಕೊತ್ತಂಬರಿ ಪುಡಿ ಅಥವಾ ಧನಿಯಾ ಪುಡಿ, ಚಿಟಿಕೆ ಅರಿಶಿನ ಹಾಗೂ 1/4 ಚಮಚದಷ್ಟು ಜೀರಿಗೆ ಪುಡಿನ ಸೇರಿಸ್ಕೊಳ್ತಾ ಇದ್ದೀನಿ. ಬೇರೆ ಯಾವ ಖಾರನೂ ಇಲ್ಲ ಇದಕ್ಕೆ, ಈ ಅಚ್ಚ ಖಾರದ ಪುಡಿ ಮಾತ್ರ. ಹಾಗಾಗಿ ನಿಮ್ಮ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹೊಂದಿಸ್ಕೊಳ್ಳಿ. ಪುನಃ ಒಂದು ಸಲ ಮಚ್ಚಿ ಕುದಿಯೋದಕ್ಕೆ ಬಿಡೋಣ. ಕುದಿಯೋಕ್ಕೆ ಶುರುವಾದ ಕೂಡಲೇ ಈಗಾಗಲೇ ಬೇಯಿಸಿಟ್ಕೊಂಡಿದ್ವಲ್ಲ ಆ ತರಕಾರಿನ ನೀರು ಸಮೇತ ಸೇರಿಸಿ ಇನ್ನೊಂದು ಸಲ ಮಚ್ಚಿ ಕುದಿಸ್ಬೇಕು. ಈ ಟೈಮಲ್ಲಿ ಬೇಕಾದರೆ ರುಚಿ ನೋಡಿಕೊಂಡು ಉಪ್ಪು ಖಾರನ ನಿಮ್ಮ ರುಚಿಗೆ ತಕ್ಕ ಹಾಗೆ ಹೊಂದಿಸ್ಕೊಳ್ಬೋದು. ನಾನು ಒಂಚೂರು ಉಪ್ಪು ಆವಾಗಲೇ ಬರೀ 1 ಚಮಚ ಹಾಕಿದ್ದೆ ತರಕಾರಿ ಬೇಯಿಸೋದಕ್ಕೆ, ಹಾಗಾಗಿ ಇನ್ನೊಂದು ಚಮಚ ಉಪ್ಪು ಹಾಕಿದೆ. ಒಂದು ಸ್ವಲ್ಪ ಅಚ್ಚ ಖಾರದ ಪುಡಿನೂ ಸೇರಿಸಿದೆ. ಚೆನ್ನಾಗಿ ಮಚ್ಚಿ ಪುನಃ ಕುದಿಸಿದ್ರೆ ಆಯಿತು, ಅಷ್ಟೇ. ಬಹಳ ರುಚಿಯಾಗಿರುವಂತಹ ಈ ವೆಜ್ ಕುರ್ಮಾ ಅಥವಾ ವೆಜಿಟೇಬಲ್ ಕುರ್ಮಾ ತುಂಬ ಚೆನ್ನಾಗಿರುತ್ತೆ. ನೀವು ಇದನ್ನು ಖಂಡಿತ ಟ್ರೈ ಮಾಡಬೇಕು. ಆ ಥರದ ರೆಸಿಪಿ ಚೆನ್ನಾಗಿ ಕುದಿಸಿ ಸ್ಟವನ್ನು ಆಫ್ ಮಾಡಿ. ನಾನು ಚಪಾತಿ ಜೊತೆ ಬಡಿಸಿದ್ದೆ. ನೀವು ಆಗಲೇ ಹೇಳ್ದಂಗೆ ಚಪಾತಿ, ಪೂರಿ, ರೊಟ್ಟಿ ಯಾವುದ್ರ ಜೊತೆ ಬೇಕಾದ್ರೂ ಬಡಿಸ್ಬೋದು. ಟ್ರೈ ಮಾಡಿ. ನಿಮ್ಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನಮ್ಮ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಧನ್ಯವಾದಗಳು.